ಡೈಲಿ, ಎವ್ರಿ ಡೇ. ಈ ಎರಡೂ ಪದದಲ್ಲಿ ಏನಾದ್ರೂ ಡಿಫರೆನ್ಸ್ ಇದೆನಾ? ಇದೆ, ಸ್ವಲ್ಪ ಡಿಫರೆನ್ಸ್ ಇದೆ. ಡೈಲಿ ಅಂದ್ರೆ ಪ್ರತಿದಿನ, ಎವ್ರಿ ಡೇ ಅಂದ್ರೂ ಪ್ರತಿದಿನನೇ. ಆದ್ರೆ ಡೈಲಿ ಅಂದ್ರೆ ದಿನಕ್ಕೆ ಒಮ್ಮೆ. ಡೈಲಿ ಅಂದ್ರೇನು? ದಿನಕ್ಕೆ ಒಂದೇ ಸರ್ತಿ ಕೆಲಸ ಮಾಡೋದು, ಒಮ್ಮೆ ಅಷ್ಟೇ. ಆದ್ರೆ ಎವ್ರಿ ಡೇ ದಿನಕ್ಕೆ ಹಲವಾರು ಸರ್ತಿ. ಈಗ ಊಟ ಮಾಡೋದು, ನೀರ್ ಕುಡಿಯೋದು, ಈ ಹಲವಾರು ಸರ್ತಿ ಕೆಲಸ ಮಾಡೋ ವಾಕ್ಯಕ್ಕೆ ನಾವು ಎವ್ರಿ ಡೇ ಬಳಸ್ತೀವಿ. ದಿನಕ್ಕೆ ಒಮ್ಮೆ ಮಾತ್ರ ಕೆಲಸ ಮಾಡೋದಕ್ಕೆ ನಾವು ಡೈಲಿ ಅಂತ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಏನು? ಡೈಲಿಗೆ ಐ ಗೋ ಟು ಸ್ಕೂಲ್ ಡೈಲಿ, ಈ ವಾಕ್ಯಕ್ಕೆ ಡೈಲಿ ಬಳಸ್ತೀವಿ. ಯಾಕಂದ್ರೆ ದಿನಕ್ಕೆ ಒಂದ್ಸರ್ತಿ ಅಷ್ಟೇ ಅಲ್ವಾ ಹೋಗೋದು ಸ್ಕೂಲಿಗೆ. ಎವ್ರಿ ಡೇಗಾದ್ರೆ ಉದಾಹರಣೆ ಏನು? ಐ ಯೂಸ್ ಮೈ ಫೋನ್ ಎವ್ರಿ ಡೇ. ನೋಡ್ರಿ, ದಿನಕ್ಕೆ ಹಲವಾರು ಬಾರಿ ಯೂಸ್ ಮಾಡ್ಬೋದು ನಾವು, ಹೌದಾ? ಹಲವಾರು ಬಾರಿ ಆ ಕೆಲಸವನ್ನ ನಾವು ಒಂದು ದಿನದಲ್ಲಿ ಮಾಡ್ತಾ ಇರ್ತೀವಿ. ಹಾಗಾಗಿ ಐ ಯೂಸ್ ಮೈ ಫೋನ್ ಎವ್ರಿ ಡೇ ಅಂತ. ಹಾಗಾದ್ರೆ ಒಂದು ಹೋಮ್ವರ್ಕ್ ನೋಡಿ. ಐ ವಾಕ್ ಡೈಲಿ ಬಳಸ್ಬೇಕಾ, ಎವ್ರಿ ಡೇ ಬಳಸ್ಬೇಕಾ? ನೀವ್ ಹೇಳಿ.